ಎಷ್ಟು ಚೀಲ ಹಿಡಿಬೋದು ದೇಸಾಯಿ ಸರ್? 100 ಚೀಲ ರೀ. 100 ಚೀಲ. ಓಕೆ. ಅಂದ್ರೆ ನುಸಿ ಆಗಲ್ಲ, ಹೊರಗಡೆ ಇಟ್ಟರೆ ನುಸಿ ಆಗುತ್ತೆ. ಊರಲ್ಲಿ ಡೆಲಿವರಿ ಆಗಲಿಲ್ಲ ಅಂದ್ರೆ ಆ ಕಲ್ಲು ಡಬ್ಬ ಹಾಕಿದ್ರೆ ಡೆಲಿವರಿ ಆದಮೇಲೆ ಆ ಕಲ್ಲು ಎತ್ತಿಡ್ಬೇಕು ಮತ್ತು ಅವ್ರು ಬಂದು. ನಾವು ಈಗ ಊಟಕ್ಕೆ ಉಪ್ಪಿನಕಾಯಿ, ಹಪ್ಪಳ, ಮೆಣಸಿನ್ಕಾಯಿ ಹಂಗೆ ತಿನ್ನಂಗಿಲ್ಲೇನ್ರಿ? ಹಂಗೆ ವರ್ಷಕ್ಕೊಮ್ಮೆ ಇದು ಹಾಕ್ತೇವ್ರಿ, ತತ್ತಿ ಹಾಕ್ತೇವ್ರಿ, ಮೊಟ್ಟೆ ಹಾಕಿ ಅದಕ್ಕೆ ಇದು ಸುಡ್ತೇವ್ರಿ, ಬತ್ತಲು ಸುಟ್ಟು ಆ ಉಪ್ಪಿನಕಾಯಿ ತೊಗೊಂಡ್ರಿ ನ್ಯಾಲಿಗೆ ಬೊಬ್ಬರಿ ಹೊರಗೆ ಹಿರಿದ್ರಿ, ಬೊಬ್ಬರಿ ಉಪ್ಪು ಅದು ಹಾಕಿ ತಿಕ್ಕಿರಿ, ಮತ್ತು ಪುಡಿ ಕರ್ಕ ಸುಡ್ತಾವಲ್ರಿ ಅದು ತಿಕ್ಕಿ ಮಜ್ಜಿಗೆ ಹಾಕ್ತೇವ್ರಿ, ಒಳ್ಳೆ ಎಣ್ಣೆ ಮಜ್ಜಿಗೆ. ಮೊದ್ಲು ಇಲ್ಲಿ ಇಲ್ಲಿ ಮಠ ಬರ್ತಿದ್ರು, ಒಂದು ಎತ್ತು ಕಟ್ಟಿದ್ರೆ ಇಲ್ಲಿ ಬಡಿತೀವಿ. ಈಗ ಅಂತ ಬೀಸ್ ಎತ್ತದು ಸಿಗಲ್ಲ. ಓ, ಇವಾಗೆಲ್ಲ ನಾವು ಸಿಮೆಂಟಲ್ಲಿ ಕಟ್ತೀವಿ, ಇದೆಲ್ಲ ಕಲ್ಲಿಂದ ಹಾಗಾದ್ರೆ. ಓ ಸೂಪರ್. ಇದಾಗ ಲೈಟ್ ಒಂದೊಂದು ಲಾಟನ ಹಿಂಗೆ ಸ್ಟ್ಯಾಂಡ್ ಹಚ್ಚಿ ಇಟ್ಬಿಟ್ಟೆ ಅಂದ್ರೆ ಇಡೀ ಮನೆ ಎಲ್ಲ. ಎಷ್ಟಾಯ್ತು ಎತ್ತಿಗೆಲ್ಲ? ಈ ಎತ್ತಿ 1 ಲಕ್ಷ ರೂಪಾಯಿ ರೀ. 1 ಲಕ್ಷ. ಅಷ್ಟೊಂದು ಜಾಸ್ತಿ ಇದೆಯಾ? ನಾನಾ ದನ ಕದನ್ರಿ, 200 ದನ ಇದ್ವು ರೀ. ಮಾಲಕರು ಒಟ್ಟ ಕೇಳ್ತಿದ್ದಿಲ್ರಿ, ದನ ಹೋಗ್ಯಾವು ಬಂದಾವು ಎಷ್ಟಿಲ್ಲ, ನೀವು ಎಷ್ಟು ಮಾರಿರಿ ಒಟ್ಟ ಕೇಳ್ತಿದ್ದಿಲ್ಲ. ಇದು ನಗ ಮೆರವಣಿಗೆ ಮೆರವಣಿಗೆ ಮಾಡೋ ಮುಂದೆ ಈ ನಗ ಹಾಕ್ತಿದ್ದಾರೆ ಬಂಡಿಗೆ. ಸಪ್ರೇಟ್ ಬಂಡಿಗೆನೆ ಬೇರೆ, ಮೆರವಣಿಗೆನೆ ಬೇರೆ. ನಾವು ದಸರಾ ಮುಗಿಸಿ ಬನ್ನಿ ಮೂಡಿದ ಅದು ಹೆಂಗೆ ಮೈಸೂರು ಮಹಾರಾಜಗ ಚಾಮುಂಡೇಶ್ವರಿ ಐತಲ್ರಿ, ನಮ್ಗೆ ಈಶ್ವರ್ಲಿಂಗು. ಹಂದಿಗನೂರು ವಾಡೆ ಇತಿಹಾಸಕ್ಕೆ ಆತ್ಮೀಯರೆಲ್ಲರಿಗೂ ಸ್ವಾಗತ. ಕೃಷಿಗೆ ಸಂಬಂಧಪಟ್ಟಿದಂತ ವಸ್ತುಗಳನ್ನ ಎಲ್ಲಿ ಇಟ್ಕೊಳ್ತೀರಾ? ಅಂದ್ರೆ ನೇಗ್ಲು, ನೊಗ ಇದೆಲ್ಲ? ನಗ ರೀ ಅವು ಎಲ್ಲ ಇಲ್ಲಿ ಇಟ್ಟಿದ್ರು. ಯಾವ ಕಡೆ? ಇಲ್ಲಿ ಅಂದ್ರೆ ಕೊಟ್ಟಿಗೆನ ಒಂದು ಭಾಗದಲ್ಲಿ ಇರುತ್ತಲ್ಲ, ಅವೆಲ್ಲ ಹೊರಗೆ ಇರ್ತೀವಿ. ಮೊದ್ಲು ಒಂದ ಕಡೆ ಸಿಕ್ತಿದ್ದು ಓಕೆ. ಅಷ್ಟು ನಗ ಇವು ಕುಂಟಿದ್ದಿನ್ರಿ ಇವು. ಓಕೆ. ಎಷ್ಟಿದ್ದು ಅವಾಗ ನೊಗ ನೀವು ನೋಡಿದಾಗ ಚಿಕ್ಕದ್ರಲ್ಲಿ? ನಿಮ್ಮ ತಾತಂದಿರು ಹೇಳ್ಬೇಕು. 40 ನಗ ಇದ್ದು ರೀ. 40 ನಗ ಇದ್ದು. ಓಕೆ. ಹಂಗಾದ್ರೆ 40 ಜೋಡಿ ಎತ್ತಿದ್ದು. ನಾನಾ ದನ ಕದನ್ರಿ, 200 ದನ ಇದ್ದು ರೀ. ಮಾಲಕರು ಒಟ್ಟ ಕೇಳ್ತಿದ್ದಿಲ್ರಿ, ದನ ಹೋಗ್ಯಾವು ಬಂದಾವು ಎಷ್ಟಿಲ್ಲ, ನೀವು ಎಷ್ಟು ಮಾರಿರಿ ಒಟ್ಟ ಕೇಳ್ತಿದ್ದಿಲ್ರಿ. ಹೇಗ್ ಮೇಂಟೈನ್ ಮಾಡ್ತಾ ಇದ್ರಿ 200 ದನನ? ಇಲ್ಲೇ ಗಡ್ಡೆ ಹೊಡ್ಕೊಂಡು ಹೋಗ್ಬಿಡ್ತಿರು. ತೋಟದ ಐತ್ರಿ ಇವ್ರದ, ಬರೀ ಹುಲ್ಲು ಬರೀ ಎತ್ತು ಮೇಯ್ಸದ್ರಿ. ಅದು ಅರ್ಧ ಹೋಗಿ ಬಿಟ್ಟು ಬೆಳಿಗ್ಗೆ 8ಕ್ಕೆ ಬಿಡ್ತಿದ್ವಿ ರೀ, 5 ಗಂಟೆಗೆ ತೊಗೊಂಬರ್ತಿದ್ವಿ ರೀ. ಸಾಯಂಕಾಲ ಬೆಳಿಗ್ಗೆ ದನ ಹೆಂಡ ಮುಂದ್ರಿ ಒಂದು 4 ಜನ ದನ ಕಾಯ್ರಿ ಇರ್ತಿದ್ವಿ ರೀ. ಆ ಮನೆಯವ್ರಿ ಎಲ್ಲರೂ ಬರ್ತಿದ್ವಿ ರೀ. ಮಾಲಕರು ಒಟ್ಟ ಬರ್ತಿದ್ದಿಲ್ಲ ರೀ. ಇಂತಿಂಥ ಡಬ್ರಿ ಎಮ್ಮೆ ಹಿಂಡವ್ರಿ. ಎಷ್ಟು ಲೀಟ್ರು? ಒಂದು 10 ಲೀಟ್ರ್ 8 ಲೀಟ್ರ್ ಹಿಂಡವ್ರಿ. ಟೋಟಲ್ ಎಷ್ಟಾಗೋದು? ಭಾಳ ಆಗವ್ರಿ ಇವು. ಅವೇನೈತ್ರಿ, ನೀವು ಬಂದ್ರೆ ನೀವು ಯಾವ ಚರಿಗೆ ನೀವು ಕುಡಿಯೋದು, ನಾ ಬಂದೆ ನಾ ಯಾವ ಚರಿಗೆ, ಅವ ಬಂದ ಅವಂಗ ಯಾವ ಚರಿಗೆ. ಬೆಳಿಗ್ಗೆ ಹಾಲು ಕುಡ್ದು ದನ ಬಿಟ್ಕೊಂಡು ಹೋಗ್ಬಿಡ್ತಿದ್ರು. ತಿಂಡಿ ಏನಿಲ್ಲ, ಬರೀ ಹಾಲು. ಮತ್ತು ಸಾಯಂಕಾಲ 6 ಗಂಟೆಗೆ ರೀ ಅವಾಗ ದನ ಹಿಂಡ್ತಿದ್ವಲ್ರಿ. ಈಗ ದನ ಕಾಯ್ರ 3 ಮನೆ ಬರ್ತಿದ್ರಿ ಇಲ್ಲಿಗೆ, ದೊಡ್ಡ ಮನೆ ಅಂತಂದು ಇಲ್ಲಿಗೆ ಬರ್ತಿದ್ರಿ. ಅವರು ಯಾರು ಬರ್ತಿದ್ದಿಲ್ಲ ರೀ. ಹಿರಿಯಕಂತ್ರಿ ಎಲ್ಲರೂ ಹೊಲಕ್ಕೆ ಹೋಗಿದ್ರಿ. ಹೊಲಕ್ಕೆ ಹೋದಾಗ ಏನೈತಿ, ನಾವು ಮತ್ತು ಚಣಿಯಿಂದ ಯಾವ ಚರಿಗೆ ಹಾಲು ಕುಡ್ದು ಅದ ಈಗ ನಮ್ಗೆ ಕಸು ಇರೋದು ರೀ. ಎಷ್ಟು ವರ್ಷ ನಿಮ್ಗೆ ಇವಾಗ? ಈಗ 53 ವರ್ಷ ರೀ. ಓ, ಇನ್ನೂ ಇಷ್ಟು ಸ್ಟ್ರಾಂಗ್ ಆಗಿದ್ದೀರಲ್ಲ, ಇನ್ನು 100 ವರ್ಷ ಬದುಕಿ. ಕ್ವಿಂಟಲ್ ಚೀಲ ಹೊರ್ತಾನೆ. ದೇಸಾಯಿ ಸರ್ ಎಲ್ಲ ಕೆಲಸ ಎಲ್ಲ ಮಾಡ್ತೀರಾ? ಓಕೆ, ಸೂಪರ್ ಸೂಪರ್. ಇಲ್ಲೇ ನಗ ಅದಾವ. ಎಲ್ಲಿ? ಬಂಡಿ ನಗ ಅದಾವ. ಬಂಡಿ ನಗ ಅಂದ್ರೆ? ಬಂಡಿ ನಗ. ದೇಸಾಯಿ ಸರ್, ಇದು ಡೋರ್ ಇದೆಯಲ್ಲ, ಇದನ್ನು ಅವಾಗಿನ ಕಾಲದ್ದೇನ? ಯಾವ್ದ್ರಿಂದ ಮಾಡಿರೋದು ಇದನ್ನು? ಎಲ್ಲ ನಮ್ಮ ಹಿರಿಯರ ಮಾಡಿದ್ರಿ. ಓಕೆ. ಇದೆಲ್ಲ ನೋಡ್ತೀವಲ್ಲ ಮೇಲೆ ಎಲ್ಲ ಜಂತೆ, ಅದ್ರ ಜೊತೆಗೆ ಅಲ್ಲಿ ಮೇಲೆ ಅಂತಂದ್ರಿ ಕಾಂಕ್ರೀಟ್ ಹಾಕಿಸಿವ್ರಿ. ಮೊದ್ಲು ಮೇಲ್ ಮುದ್ದೆ ಮಣ್ಣಿಂದ ಇತ್ತು, ಸೋರ್ತಿತ್ತು ಅಂತ ಹೇಳಿ ಕಾಂಕ್ರೀಟ್ ಹಾಕಿದ್ವಿ. ಓಕೆ. ಅಂದ್ರೆ ಇವಾಗೇನ್ ಗೆದ್ಲು ಆತರ ಏನ್ ಇಡ್ಲಿ? ಅದೇನ್ ಗೆದ್ಲಿ ಏನ್ ಹತ್ತಲ್ರಿ. ಈ ತಳಿಗಳನ್ನ ಎಲ್ಲಿ ನೋಡ್ಬೋದು ನಾವು? ಎತ್ತು ತುಮಕೂರು ಸೈಡ್ ನೋಡ್ಬೋದು. ಎಷ್ಟಾಯ್ತು ಎತ್ತಿಗೆಲ್ಲ? ಈ ಎತ್ತಿ 1 ಲಕ್ಷ ರೂಪಾಯಿ ರೀ. 1 ಲಕ್ಷ. ಅಷ್ಟೊಂದು ಜಾಸ್ತಿ ಇದೆಯಾ? ಹಾಂ. ಮಧ್ಯಕ್ರಿ ಹಿರೇಕಂತ್ರಿ ಇದ್ರಲ್ರಿ, ಅವ್ರ ಗಳೆ ಸಮಾನ ಕೋಲಿ. ಇವಾಗ ಓ, ಇದು ಒಂದು ಕೊಟ್ಕೆನಾ? ಗುಲಾಮ್ ತಾಳಕ್ಕೆ ತೆಗೆದು ತೋರಿಸ್ಬೇಕಲ್ಲ ಅವ್ರಿಗೆ.
ಹಾಂ ಅರವಿಂದ್ ದೇಸಾಯಿ ಸರ್. ಇವೇ ನಗ ಮೆರವಣಿಗೆ ಮಾಡು ನಾ 5 ಇದ್ದವು ಅಲ್ಲಿ. ಇಲ್ಲ ಅದಾವ್ರಿ, ಇಲ್ಲಿ 2 ಅದಾವ್ರಿ, ಇಲ್ಲಿ 3 ಅದಾವ್ರಿ. ಏನು ಇದು ನಗ ಮೆರವಣಿಗೆ ಮೆರವಣಿಗೆ ಮಾಡೋ ಮುಂದೆ ಈ ನಗ ಹಾಕ್ತಿದ್ದಾರೆ ಬಂಡಿಗೆ. ಸಪ್ರೇಟ್ ಬಂಡಿಗೆನೆ ಬೇರೆ, ಮೆರವಣಿಗೆಗೆನೆ ಬೇರೆ. ಚಿತ್ರ ಐತೆ ಅದು ತಾಳಕ್ಕೆ ತೆಗೆದ್ರೆ ತೆಗಿತಾರಲ್ಲ ಗುಲಾಮ್ ಅವರು. ಒಂದು ತೆಗ್ದು ತೋರಿಸಿ. ಇದೇನು ಸರ್ ಮೊಟ್ಟೆ ಎಲ್ಲ ಕಟ್ಟಿದ್ದೀರಲ್ಲ? ಅವು ಕಾರೂನಿಗೆ ಎತ್ತಿ ಹಾಕ್ಬೇಕಾಗ್ತದೆ. ಎತ್ತಿಗ್ರಿ ನಾವು ಊಟಕ್ಕೆ ಉಪ್ಪಿನಕಾಯಿ, ಹಪ್ಪಳ, ಮೆಣಸಿನ್ಕಾಯಿ ಹಂಗೆ ತಿನ್ನಂಗಿಲ್ಲೇನ್ರಿ. ಹಂಗೆ ವರ್ಷಕ್ಕೊಮ್ಮೆ ಇದು ಹಾಕ್ತೇವ್ರಿ, ತತ್ತಿ ಹಾಕ್ತೇವ್ರಿ, ಮೊಟ್ಟೆ ಹಾಕಿ ಅದಕ್ಕೆ ಇದು ಸುಡ್ತೇವ್ರಿ, ಬತ್ತಲು ಸುಟ್ಟು ಆ ಉಪ್ಪಿನಕಾಯಿ ತೊಗೊಂಡ್ರಿ, ನ್ಯಾಲಿಗೆ ಬೊಬ್ಬರಿ ಹೊರಗೆ ಹಿರಿದ್ರಿ, ಬೊಬ್ಬರಿ ಉಪ್ಪು ಅದು ಹಾಕಿ ತಿಕ್ಕಿರಿ, ಮತ್ತು ಪುಡಿ ಕರ್ಕ ಸುಡ್ತಾವಲ್ರಿ ಅದು ತಿಕ್ಕಿ ಮಜ್ಜಿಗೆ ಹಾಕ್ತೇವ್ರಿ, ಒಳ್ಳೆ ಎಣ್ಣೆ ಮಜ್ಜಿಗೆ. ಏನಕ್ಕೆ ಆಗ ಮಾಡೋದು ಅಂದರೆ ನಾಲಿಗೆ ವರ್ಷಕ್ಕೊಮ್ಮೆ ಎತ್ತಿನ ನಾಲಿಗೆ ಸ್ವಚ್ಛ ಆಗಲಿ. ಓ, ಈ ರೀತಿ ಸ್ವಚ್ಛ ಮಾಡೋದು ನಾಟಿ ಪದ್ಧತಿಯಲ್ಲಿ. ಸೂಪರ್. ಹಿಡಿಬಾರ್ಲಿ ದೇಸಾಯಿ ಸರ್, ಇಲ್ಲಿ 2 ಎತ್ತಿನ ಇದನ್ನ ನೋಡ್ತೀವಲ್ಲ, ಕೊಟ್ಟಿಗೆನ. ಒಂದು ದನದ ಮನೆ, ಒಂದು ಎತ್ತಿನ ಮನೆ. ಸಪ್ರೇಟ್ ಸಪ್ರೇಟ್ ಮೇಡಮ್ ಹೇಳಿ. ಮೊದ್ಲಕ್ರಿ ಕರೆಂಟ್ ಇದ್ದಿಲ್ಲ ಅಲ್ರಿ, ಇದ್ರಾಗ ಲೈಟ್ ಒಂದೊಂದು ಲೈಟ್ ಹಚ್ಚಿ ಲಾಟನ ಹಿಂಗೆ ಸ್ಟ್ಯಾಂಡ್ ಹಚ್ಚಿ ಇಟ್ಬಿಟ್ಟೆ ಅಂದ್ರೆ ಓಕೆ, ಇಡೀ ಮನೆ ಎಲ್ಲ ಬೆಳಕಾಗತ್ತ. ಓಕೆ, ಅದೇನು ತೋರಿಸಿ ಅಲ್ಲಿ ಒಳಗಡೆ ಇದೆಯಲ್ಲ. ಇದು ಲಾಟ ನಾನಾ ಇಟ್ಟಿದ್ದೀರಿ, ಓಕೆ, ಇವಾಗಲೂ ಇಡ್ಬೋದಾ? ಬರ್ತೈತ್ರಿ. ಚಿಮ್ನಿ ಎಣ್ಣೆ ಸಿಗಲ್ಲ ಅಲ್ಲಿ ಈಗ. ಸುಮ್ಮನೆ ಎಣ್ಣೆನ ಸಿಗಲ್ಲ. ಚಿಮ್ನಿಗೆ ಯಾವ ಎಣ್ಣೆ ಯೂಸ್ ಮಾಡ್ತೀವಿ? ಚಿಮ್ನಿ ಎಣ್ಣೆನೇ ಹೋಯ್ತು ಮಾಡ್ತಿದ್ದೆ. ಓಕೆ, ನಾವೆಲ್ಲ ಸೀಮೆ ಎಣ್ಣೆದ್ ನೋಡಿದ್ದೀವಿ, ಚಿಮ್ನಿಗೆ ಬೇರೆ ರೀತಿ ಇದೆಯಾ? ಅಲ್ಲ, ಸೀಮೆ ಎಣ್ಣೆ ನೀವು ಬೆಂಗಳೂರು ಸೈಡ್ ಸೀಮೆ ಎಣ್ಣೆ ಅಂತೀರಿ, ನಾವು ಕಡೆ ಚಿಮ್ನಿ ಎಣ್ಣೆ ಅಂತೀವಿ. ಓ, ಅದೇನೆ ಮೆರವಣಿಗೆ ಮಾಡಿ. ವರ್ಷದ ಒಂದ್ಸಲ. ಓ, ಸಖತ್ತಾಗಿದೆ. ಇದು ಎಲ್ಲ ಯಾವ ಮೊದಲಿಂದು ಅವೆಲ್ಲ ಸಾಗವಾನಿ ರೀ ಇವು. ಎಲ್ಲ ಸಾಗುವಾನಿನೇ, ಯಾಕೆಂದ್ರೆ ಇಷ್ಟು ಗಟ್ಟಿ ಮುಟ್ಟಿಯಾಗಿದೆ, ಮತ್ತೆ ನೀವು ಬಳಸ್ತಾ ಇಲ್ಲ ಆದ್ರೂ ಕೂಡ ಇಷ್ಟು ಶೈನಿಂಗ್ ಆಗಿದೆ. ಆಯ್ತು ರೀ. ಮೊದಲು ನೋಡ್ರಿ ಈಗೆಲ್ಲ ಮಷೀನ್ ಬಂದಿದ್ದಾವೆ. ಮೊದಲು ಏನು ಮಷೀನ್ ಇಲ್ಲ, ಏನಿಲ್ಲ, ಅದ ಟೈಪ್ ಮೊದಲು ಕಾರ್ವಿಂಗ್. ಆ ಲುಕ್ಕೇ ಬೇರೆ. ಮಷಿನಲ್ಲಿ ಮಾಡ್ಸಿರಿ ಲುಕ್ಕು ಕೊಡಲ್ಲ. ಓಕೆ, ಪ್ರತಿಯೊಂದಕ್ಕೂ ಇದೇ ರೀತಿ ಇದೆ. ಇವಾಗ ಕುದುರೆಗೊಂದು ರಥ ಇರುತ್ತಲ್ಲ, ಅದಕ್ಕೆಲ್ಲ ಈ ರೀತಿ ಕಟ್ಕೊಳ್ತಾ ಇದ್ರ? ಕುದುರೆ ರಥಕ್ಕಿಲ್ರಿ, ಬರೀ ಎತ್ತಿಂದ ಬಂಡಿ. ಬಂಡಿ ಮೆರವಣಿಗೆ. ಈಗ ಈ ಡಿಸೈನ್ ಬಡಿಗೆರ್ ಮಾಡನ್ರಿ 1 ವರ್ಷ ಬೇಕು ನೋಡ್ರಿ ಅವ್ರು ಮಾಡಕ್ಕೆ. ಈ ಟೈಪ್ ಆಗೋದಲ್ರಿ. ಹೌದು. ಈಗ ಮಷೀನ್ ಮೇಲೆ ಮಾಡ್ತಾರೆ. ಹೌದು. ಇದು ಜಗ್ಗೆ ಒಜ್ಜೈತ್ರಿ. ಅದು ಸಾಗವಾನಿ ಒಂದು ಮತ್ತು ಎಷ್ಟಿರ್ಬೋದು ವೆಯ್ಟ್ ಒಂದೊಂದು? 50-60 kg ಇರ್ಬೋದು. ದೇಸಾಯಿ ಸರ್, ಇಲ್ಲೆಲ್ಲ ನೋಡ್ತೀವಲ್ಲ, ಇದು ಮರದ್ದೆಲ್ಲ, ಇದೆಲ್ಲ ಏನಕ್ಕೆ ಇಟ್ಟಿದ್ದೀರಾ? ಈಗ ರಿಪೇರಿ ಮಾಡಿಸ್ಬೇಕಂತೆಲ್ಲ ಹಲ್ಗಿ ಕೊರಿಸಿಟ್ಟೇವ್ರಿ. ಅದು ಇನ್ನು ಮೇಲೆ ಮುಂದೆ ಮಾಡಿಸ್ಬೇಕು. ಇದೆಲ್ಲ ರಿಪೇರಿ ಮಾಡಿಸೋಕ್ಕೋಸ್ಕರ ಸಪ್ರೇಟಾಗಿ ಇದು ಮಾಡಿರೋದು. ಅದ್ರ ಜೊತೆಗೆ ಇಲ್ಲೆಲ್ಲ ಕಲ್ಲು ಕೂಡ ಸೇರಿಸಿ ಕಟ್ಟಿದಾರಲ್ಲ. ಮೊದ್ಲು ಇಲ್ಲಿ ಇಲ್ಲಿ ಮಠ ಬರ್ತಿದ್ರು. ಒಂದು ಎತ್ತು ಕಟ್ಟಿದ್ರೆ ಇಲ್ಲಿ ಬಡಿತು. ಈಗ ಅಂಥ ಬೀಸ್ ಎತ್ತದು ಸಿಗಲ್ಲ. ಅಲ್ಲಿ ಕಟ್ಟಿದ್ರೆ ಇಲ್ಲಿ ಅದ್ರ ಹಿಂದೆ ಕಾಲು ಇಲ್ಲಿ ಬಡಿತಿದ್ರು. ಓಕೆ, ಕುದುರೆಗಳನ್ನ ಎಲ್ಲಿ ಕಟ್ತಾ ಇದ್ರು? ಕುದುರೆ ಅಲ್ಲಿ ಕಟ್ತಿದ್ರು. ಆ ಕಡೆ ಕುದುರೆಗೆ ಬೇರೆ, ಕುದುರೆಗೆ ಬೇರೆ, ಎತ್ತಿಗೆ ಬೇರೆ, ಆಕಳಿಗೆ ಬೇರೆ. ಓಕೆ, ಸೂಪರ್. ಎಷ್ಟು ದೊಡ್ಡದಿರ್ಬೋದು ಇದೆಲ್ಲ? ಇದೊಂದು 3-4 ಕುಂಟೆ ಇರ್ಬೋದು ರೀ. ಇಲ್ಲಿ ಒಂದು ಪೆಟ್ಟಿಗೆ ಇಟ್ಟಿದ್ರಲ್ಲ, ಅವು ಗಳೆ ಸಾಮಾನು ಇಡೋದ್ರಿ. ಮಿನಿ ಗಳೆ ಹುಡಾಕ, ನಗ ಜತ್ತಿಗೆ. ಓಕೆ, ಆ ರೀತಿ ಇಡ್ತಾ ಇದ್ವಿ. ಬನ್ನಿ. ಇದು ಯಾವ ಭಾಗ? ಇದು ಪೂರ್ವ ಭಾಗ. ಇಲ್ಲಿ ಎತ್ತಿ ಹತ್ತಿ ಕಾಳು ಇಡ್ತಿದ್ದಾರೆ. ಓಕೆ, ಈಗ ಅವನ್ನೆಲ್ಲ ಕೆಡಿವೆ ಆಲ್ಟ್ರೇಷನ್ ಮಾಡಿ. ಈ ಕಡೆ ಆ ಕಡೆ ನಮ್ಮ ರೂಮ್ ರೀ ಇದು. ಅಂದ್ರೆ ಎಲ್ಲ ಎತ್ತು ಮೈ ತಿಕ್ಕಿ ಏನಾರ ಮಾತಾಡಿದ್ರೆ ಅವ್ರಿಗೆ ಗೊತ್ತಾಗ ಇಲ್ಲಿ ಕುಂದಿರ್ತಿದ್ರು. ಓಕೆ, ಸೂಪರ್. ಇವಾಗೆಲ್ಲ ನಾವು ನೋಡೋಕ್ಕಾಗಲ್ಲ, ಕುದುರೆ ಕಟ್ತಾ ಇದೆ ಅಂತ ರಥ, ಅದ್ರ ಕುರುಗಳು ಏನೂ ಸಿಗಲ್ಲ. ಅದೇ ಇದೇನಿದು ನೀರೆಲ್ಲ? ಎತ್ತಿಗೆ ನೀರು ಕುಡಿಸು. ಓ, ಇವಾಗೆಲ್ಲ ನಾವು ಸಿಮೆಂಟಲ್ಲಿ ಕಟ್ತೀವಿ, ಇದೆಲ್ಲ ಕಲ್ಲಿಂದ ಹಾಗಾದ್ರೆ? ಓ, ಸೂಪರ್.
ಹಾಂ 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 ಒಂದೇ ಕಲ್ಲಲ್ಲಿ ಮಾಡ್ತಾ ಇದ್ರು ನೋಡಿ ಶೇಪ್. ಐತ್ರಿ ಮೇಡಮ್. ಓಕೆ ಬಾವಿ ಇತ್ತು, ಈಗೆಲ್ಲ ವಾಸ್ತು ಪ್ರಕಾರ ಮುಚ್ಚಿದೇವ್ರಿ, ಅಲ್ಲೇ ಸೇದಿ ಹಿಂಗೆ ಹಾಕ್ತಿದ್ರು. ಓಕೆ, ಹೊರಗಡೆಯಿಂದ ಏನು ಸೇದ್ಕೊಬರೋದು ಇಲ್ಲ. ಮೊದ್ಲ ಬಾವಿಲೇ ಜಗ್ತಿದ್ರು, ಇಲ್ಲೇನೆ ಇಲ್ಲಿ ಜಗದ ಕಾಲ್ ಬಾಣಿಗೆ ಹಾಕಿ. ಇದೇನಿದೆ ನವಗ್ರಹಗಳದ್ದೇನೋ ನೋಡ್ತೀವಿ. ಇದು ದೇವಸ್ಥಾನದಲ್ಲಿ ಇರೋದು ಇವೆಲ್ಲ ಕಟ್ ಮಾಡಿಸ್ಬೇಕಾಗೈತೆ ರೀ. ಒಂದೊಂದು ದೇವ್ರು ಒಂದೊಂದು ಇದು ಐತೆ ಅರ್ಥ. ಅದಕ್ಕೆ ಈಗ ಕಟ್ ಮಾಡಿಸಿ ಇದನ್ನು ಮಾಡ್ಬೇಕಂತ ಮಾಡಿದ್ದೇವೆ. ಏನು ಮಾಡ್ಬೇಕಂತ ಒಂದೊಂದು ಪೀಸ್ ಕಟ್ ಮಾಡಿಸಿ ಅವನೊಂದು ಇಲ್ಲಿ ಒಳಗೆ ಇಡಬೇಕು. ಓಕೆ, ಒಂದೊಂದು ದೇವ್ರು ಒಂದೊಂದು ಇವು ಇರ್ತಾವ್ರಿ. ಇದೆ ಯಾವ ಭಾಗ? ಓ ಫುಲ್ಲು. ಎಷ್ಟು ತುಂಬ ಖಾಲಿ ಇದೆಯಾ? ತುಂಬ ಖಾಲಿ ಇದೆ, ಈಗ ಯಾರು ಇರಲ್ರಿ. ಅದು ಬಿದ್ದಿದೆ. ಆ ಕಡೆ ಭಾಗನೂ ಬಿದ್ದುಬಿಟ್ಟಿದೆ. ಮಳೆ ಹೊಳಿ ಇದಕ್ಕೆ ಹತ್ತೈತೆ ರೀ ಮೇಡಮ್. ತಂಪು ಯಾಕಾಗೈತಿ ಇದು? ನಾವು ದಸರಾ ಮುಗಿಸಿ ಬನ್ನಿ ಮೂಡಿದ ಅದು ಹೆಂಗೆ ಮೈಸೂರು ಮಹಾರಾಜಗ ಚಾಮುಂಡೇಶ್ವರಿ ಐತಲ್ರಿ, ನಮ್ಗೆ ಈಶ್ವರಲಿಂಗು. ಓಕೆ, ಹಾಂ ಹಾಂ. ಅವ್ರು ಮೈಸೂರು ಮಹಾರಾಜ ಚಾಮುಂಡೇಶ್ವರಿನ ಚಾಲು ಆಗ್ತೈತಿ, ನಮ್ದು ಈಶ್ವರಲಿಂಗದ ಚಾಲು ಆಗ್ತೈತಿ. ಈಶ್ವರಲಿಂಗದಿಂದ ನಿಮ್ಮ ಪೂಜೆ ಆರಂಭವಾಗುತ್ತೆ. ಇದೆಲ್ಲ ನೋಡಿದ್ರೆ ವಾಸ್ತುಶಿಲ್ಪ ಶೈಲಿ ಆಗಿರ್ಬೋದು, ಕಟ್ಟಡ ವಿನ್ಯಾಸ ಎಲ್ಲ ನೋಡಿದ್ರೆ ಯಾವುದೋ ಒಂದು ಅಬೇದೂರು ಹಳೆಬೀಡು ಹೋಗ್ತೀವಲ್ಲ ಆ ರೀತಿ ಫೀಲ್ ಆಗ್ತಾ ಇದೆ. ಈ ಮಾದರಿಯಲ್ಲಿ ಇಲ್ಲಿ ಕಟ್ಟಲಿಕ್ಕೆ ಕಾರಣ ಏನು? ಮೊದಲು ಪೂರ್ವಜರು ಕಟ್ಟಿದ್ದಾರೆ. ನಾವು ಮೊದಲು ಒಂದು ಸ್ವಲ್ಪ ಸೋರಲ್ಲಿ ಕಟ್ಟಿ ರಿನ್ಯೂವೇಷನ್ ಮಾಡಿದ್ವಿ. ಕಲ್ಲಿಂದಲೇ ಫುಲ್ ಕಂಪ್ಲೀಟ್. ಫುಲ್ ಕಲ್ಲಿಂದ. ಅಂದ್ರೆ ಈ ವಾಡೆ ಸ್ಥಾಪನೆ ಆಯ್ತಲ್ಲ ಅವಾಗಲೇ ಅವಾಗ ಅದಕ್ಕಿಂತ ಮೊದಲ ಕಟ್ಟಿದ್ವಿ. ಓಕೆ, ಎಲ್ಲಿಂದ ಏನಾದರೂ ಲಿಂಗ ತಂದಿದ್ದ ಅಥವಾ ಇಲ್ಲೇನಾದ್ರು ಉದ್ಭವ ಆಗಿದೆ ಕತೆ? ಇಲ್ಲ, ಮೊದ್ಲಿಗ ಹೊಸ ಲಿಂಗು ರೀ. ಮೊದಲು ಅವೆಲ್ಲ ಹಾರ್ಡ್ ವಾಟರಿಗೆ ಕೆಟ್ಟಿದ್ದು, ಅದಕ್ಕೆ ಅವ್ನು ತೆಗೆದು ಹೊಸ ಲಿಂಗು ಮಾಡಿಸಿದ್ವಿ. ಲಿಂಗನೇ ಎಲ್ಲಿಂದ ತಂದು ಪ್ರತಿಷ್ಠಾಪನೆ ಮಾಡಿದ್ರು ಅಂತ ಏನಾದರೂ ಮಾಹಿತಿ ಇದೆಯಾ? ಆ ಕಡೆ ತುಮಕೂರು ಹತ್ರ ಯಾವುದೋ ವಿಲೇಜ್ ಇತ್ತು ರೀ, ಅದು ಅಲ್ಲಿಂದ ಮಾಡಿಸ್ಕೊಂಡ್ ಬಂದಿವಿ ರೀ. ಓಕೆ, ಸೂಪರ್. ಇಲ್ಲಿರುವಂಥ ವಿಗ್ರಹಗಳೆಲ್ಲ ಗಣಪತಿ ಇವೆಲ್ಲ ವಿಘ್ನೇಶ್ವರ ಬೇಕೇ ಬೇಕಲ್ರಿ. ವಿಘ್ನೇಶ್ವರ ಮೊದಲು ಪೂಜೆ ಮಾಡಿ ಈಶ್ವರಲಿಂಗು. ಹೌದು. ಹಾಗಾಗಿ ಇದೆಲ್ಲ ಅವಾಗ್ಲೇನೆ ಇದ್ದಿದ್ದು. ಈ ದೇವಸ್ಥಾನ ಯಾವಾಗ ಕಟ್ಟಿದ್ರು ನಿಮ್ಮ ಪೂರ್ವಜರು ಅವಾಗ್ಲೇನೆ ಇದನ್ನೆಲ್ಲ ಪ್ರತಿಷ್ಠಾಪನೆ ಮಾಡಿದ್ರು. ಒಳ್ಳೆ ವಾಸ್ತು ಪ್ರಕಾರನೇ ಯಾವ ದೇವ್ರು ಇರಬೇಕು ಅದ್ರ ಜೊತೆಗೆಲ್ಲ ಅಂತ. ಓ, ಇಲ್ಲಿ ಮೂರು ಭಾಗದಲ್ಲಿ ಮೂರು ಈಶ್ವರಲಿಂಗು. ಓಕೆ, ಹಾಂ ಹಾಂ. ಜಲಹರಿ ಪೂರ್ವಕ್ರಿ. ಓಕೆ, ಇದನ್ನ ದಿನನಿತ್ಯದಲ್ಲಿ ಪೂಜೆ ಮಾಡ್ತಾರೆ. ಓಕೆ, ಅವ್ರಿಗೇನಾದರೂ ನೀವು ಮೊದಲು 26 ಎಕರೆ ಹೊಲ ಕೊಟ್ಟಿದ್ವಿ ಅವ್ರಿಗೆ ಡೈಲಿ ಪೂಜೆ ಮಾಡಕ್ಕೆ, ಇಡೀ ಊರು ದೇವ್ರು. ಈಗ ಅವ್ರಿಗೆ ಟೆನೆಂಟ್ ಆಗ್ಬಿಟ್ಲೆ ಅವರು ಮಾಡೋದು ಬಿಟ್ರು. ಓ, ಓಕೆ. ಅಂದ್ರೆ ನೀವು ಕೊಟ್ಟಿರಲ್ಲ ಇದಕ್ಕೋಸ್ಕರನಾದ್ರೂ ಮಾಡ್ತಾ ಇಲ್ಲ, ಕಂಟಿನ್ಯೂ ಮಾಡ್ತಾ ಇಲ್ಲ? ಟೆನೆಂಟ್ ಓನರ್ ಆಗಿಬಿಟ್ರಲ್ರಿ ಮೇಡಮ್. ಅದು ನೀವೇ ಕೊಟ್ಟಿದ್ದಲ್ವಾ? ಅವರು ಟೆನೆಂಟ್ ಆ್ಯಕ್ಟ್ ಹಂಗೆ ಬಂದ್ಬಿಡ್ತಾರೆ ಸರ್ಕಾರ. ಓಕೆ, ಹಾಂ ಹಾಂ. ಹಾಗಾದ್ರೆ ಇಲ್ಲಿ ಪೂಜೆ ಪುರಸ್ಕಾರಗಳೆಲ್ಲ ಈಗೆಲ್ಲ ನಾವು ಸ್ವಂತ ಮಾಡಿಸ್ಬೇಕು. ಓಕೆ, ಹಾಂ. ಈ ಕಂಬಗಳ ಮಾದರಿಗಳೆಲ್ಲ ನೋಡಿದ್ರೆ ಹಳೆ ಸಖತ್ತಾಗಿದೆ ಸರ್, ತುಂಬ ಚೆನ್ನಾಗಿದೆ. ಮೇಲಿನಂಥ ವಿನ್ಯಾಸಗಳಾಗಿರ್ಬೋದು, ಚಿತ್ತಾರಗಳು, ಓ ವಾವ್, ಸಖತ್ತಾಗಿದೆ. ನಾನು ಹೇಳ್ದಾಗೆ ಅದು ಬಯಲೂರು ಹಳೆಬೀಡು ಹೋದಂಗೆ ಆಗ್ತಾ ಇದೆ. ಹೌದು. ಮತ್ತು ಇಲ್ಲಿ ದೇವಸ್ಥಾನ ಇದ್ಮೇಲೆ ಒಂದು ತುಳಸಿ ಕಟ್ಟೆ ಇರುತ್ತೆ ಅಥವಾ ವಾಡೆ ಒಂದು ಭಾಗದಲ್ಲಿ. ಓಕೆ, ಹಾಂ ಹಾಂ. ಮುಂಚೆಯಿಂದಲೇ ಇದೇ ಮಾದರಿಯಲ್ಲಿ ಇತ್ತ, ಏನಾದರೂ ಚೇಂಜ್ ಮಾಡಿಸಿದ್ರೆ? ತುಳಸಿ ಕಟ್ಟೆ ಅದು ನವಗ್ರಹಗಳ. ಓಕೆ, ಇದು ಯಾವ ಮರ? ಇದು ಬನ್ನಿ ಮರ, ಪತ್ರಿ. ಓಕೆ. ಓ, ಇಲ್ಲೆಲ್ಲ ಪಾತಿ ಗಿಡಗಳು ಹಂಗೆ ಇಟ್ಟಿದ್ದೀರಾ? ಯಾವುದೋ ಒಂದು ಗಿಡಗಳನ್ನ ತಗೊಬಂದು ಇಲ್ಲೆಲ್ಲ ನೋಡ್ತೀವಲ್ಲ, ಏನು ಭಿನ್ನ ಆಗಿರೋದಿಲ್ಲ? ಎಲ್ಲ ಭಿನ್ನ ಆಗಿದ್ದೀವಿ. ಎಲ್ಲಿಂದ ತಗೊಬಂದಿದ್ದು ಏನಾದರೂ ಇದೆಯಾ? ಹೇಗಿದೆ ಸರ್ ಅದು? ಇದು ಬಾಂಟಿಕಲ್ ರೀ ಅದು. ಬಾಂಟಿಕಲ್ ಅಂದ್ರೆ ಊರಲ್ಲಿ ಡೆಲಿವರಿ ಆಗಲಿಲ್ಲ ಅಂದ್ರೆ ಆ ಕಲ್ಲು ಡಬ್ಬ ಹಾಕಿದ್ರೆ ಡೆಲಿವರಿ ಆದ್ಮೇಲೆ ಆ ಕಲ್ಲು ಎತ್ತಿಡ್ಬೇಕು ಮತ್ತೆ ಅವ್ರು ಬಂದು. ಓ, ಮನೆಯವರು. ಹಾಂ ಹಾಂ ಹಾಂ. ಮೊದಲ ಡೆಲಿವರಿ ಹಾಸ್ಪಿಟ್ಲ್ ಇದ್ದಿದ್ದಲ್ಲಲ್ರಿ ಮೇಡಮ್, ಡೆಲಿವರಿ ತ್ರಾಸ ಆಗ್ತಿತ್ತು. ಅವಾಗ ಈ ಕಲ್ಲು ಡಬ್ಬ ಹಾಕಿ ಡೆಲಿವರಿ ಆದಮೇಲೆ ಮತ್ತೆ ಎತ್ತಿಟ್ಬಿಟ್ರೆ ಆಟೋಮೆಟಿಕ್ ಡೆಲಿವರಿ. ಹೌದು, ಅಷ್ಟು ಪವರ್ಫುಲ್ ಆಗಾದ್ರೆ ಆ ರೀತಿಯಾದ ಉದಾಹರಣೆಗಳು ನಿಮ್ಮ ಕಣ್ಣು ಮುಂದೆ ನೋಡಿದ್ದೀರಾ? ನಮ್ಮಲ್ಲಿ ಊರಲ್ಲಿ ಭಾಳ ಮಂದಿ ಆಗ್ಯಾವ. ಯಾರ್ಯಾರ ಅಮರಪ್ಪನವ್ರು ಏನೇನು ಹೆಸರು ಅದಾವ್ರಿ ಕೊಟ್ಟರು, ಅವರೆಲ್ಲ ಮಾಡ್ಕೊಂಡಾರ. ಓಕೆ, ಏನೋ ಒಂದು ಪವರ್ಫುಲ್ ಇರ್ಬೋದು. ಅದ್ರ ಜೊತೆಗೆ ಇಲ್ಲಿ ಕಲ್ಲಿನ ಕಲಾಕೃತಿಗಳಲ್ಲಿ ಗಂಡಬೇರುಂಡ ನೋಡ್ತೀವಿ, ನಮ್ಮ ಇವಾಗ ಇನ್ನು ರಾಷ್ಟ್ರಲಾಂಛನ ಆನೆಗಳನ್ನ ನೋಡ್ತೀವಿ. ಹಾಗಾದ್ರೆ ಆನೆಗಳನ್ನು ನಿಮ್ಮ ಪೂರ್ವಜರು ಆರಾಧಿಸ್ತಾ ಇದ್ರು? ಆರಾಧಿಸ್ತದೆ. ಓಕೆ, ಇವಾಗ ಎಷ್ಟು ಬಂಡಿಗಳಿದಾವೆ? ಎತ್ತಿನ ಬಂಡಿ ಇವಾಗ
ಒಂದು 2-3 ಇದಾವ್ರಿ. ಮೊದ್ಲು ಎಷ್ಟು 15-20 ಇದ್ವು, ಈಗ 1-2 ಅದಾವ್ರಿ. ಏನಕ್ಕೆಲ್ಲ ಯೂಸ್ ಮಾಡ್ತೀರಾ ಇವಾಗ? ಸೊಪ್ಪಿ ಹೇರ್ಲಿಕ್ಕೆ. ಹಾಂ, ಬರೀ ಟ್ಯಾಕ್ಟ್ರ್ ಆದ್ರೆ ಒಂದೊಂದು ಮಳೆ ಆದಾಗ ಟ್ಯಾಕ್ಟರ್ ಹೋಗಲ್ಲ ಹೊಲದಲ್ಲಿ, ಅದಕ್ಕೆ ಎತ್ತಿನ ಬಂಡಿ ಇಟ್ಕೊಂಡವ್ರಿ. ಓಕೆ. ಕಬ್ಬಿಣದ್ದು ಕಂಪ್ಲೀಟ್? ಮೊದಲು ಕಟ್ಗೆ ಬಿದ್ದು ರೀ 10-20, ಈಗ ಎಲ್ಲ ಕಬ್ಬಿಣದ್ದು ಓಕೆ. ಲೇಟೆಸ್ಟ್ ಮಾಡಲ್. ಇದೇನು ಯಾವ ಭಾಗ ದೇಸಾಯಿ ಸರ್? ಇದು ವಾಡ್ಯದ ಪಶ್ಚಿಮ ಭಾಗ. ಇಲ್ಲೇನೆಲ್ಲ ಇವೆಲ್ಲ ಹಾಗೆ ಜೋಳ ಗಿಳ ಹಾಕ್ತಾರೆ. ಎಲ್ಲಿ ಚಪ್ಪಲ್ ಹಾಕೋರು ನಡೀತೈತಿ. ಗುಲಾಮ ಹೆಂಗೆ ತೆಗಿತಿ? ತೆಗಿಬೋದು ಹಾಗೇನಾ? ಹೌದು, ತೆಗಿಬೋದು. ವೀಕ್ಷಕರೇ, ನಾವು ಇದುವರೆಗೂ ಹಾಗೆ ಹೇಗಿರುತ್ತೆ ಅಂತ ಕೇಳಿದ್ದು, ಆದರೆ ಎಲ್ಲೂ ಓಪನ್ ಮಾಡಿ ತೋರಿಸಿಲ್ಲ. ಆದರೆ ಇಲ್ಲಿ ಓಪನ್ ಮಾಡಿ ತೋರಿಸಿದ್ರೆ ನೋಡ್ಬೋದು. ಓಕೆ, ಇವಾಗಲೂ ಯೂಸ್ ಮಾಡ್ತೀರಾ? ಈಗ ಜೋಳ ಹಾಕ್ತೇವೆ. ಓಕೆ. ಎಷ್ಟು ಅಡಿ ಇದೆ? ಒಂದು 10 ಅಡಿ ಐತ್ರಿ. ಇಳಿಯಾಕು ಬರ್ತೈತಿ. ಹಾಂ, ಇಳಿ ತೋರಿಸಿ. ಇಳಿತೀರಾ? ನಗರ ಏನು ಹೊಲಸೈತಿ. ಅಗರ ಜೋಳ ಹಾಕ್ತೇವ್ರಿ. ಅಗರ್ಲಿ ಎಷ್ಟು ಚೀಲ ಹಿಡಿಬೋದು ದೇಸಾಯಿ ಸರ್? 100 ಚೀಲ ರೀ. 100 ಚೀಲ. ಓಕೆ. ಅಂದ್ರೆ ನುಸಿ ಆಗಲ್ಲ, ಹೊರಗಡೆ ಇಟ್ಟರೆ ನುಸಿ ಆಗುತ್ತೆ. ಹುಳ, ನುಸಿನ ಹುಳ ಅಂತ ಹೇಳೋದು. ಹುಳ. ಮತ್ತೆ ಏನಾದರೂ ಶೀತ ಏನಾದರೂ ಹಿಡಿಯುತ್ತಾ ಇಲ್ಲಿ? ಇಲ್ಲೇನು ಯಾಕೆಂದರೆ ಮಣ್ಣಿಂದಲೇ ಮಾಡಿರೋದಲ್ಲ. ಟೈಪ್ ಇದ್ದವ್ರು ದೀಪ. ಹ್ಞೂ, ಅಷ್ಟು ಹಳ್ಳಿ ತೂರು ಮೊದ್ಲು. ಓಕೆ. ಸುತ್ತೋರ್ದು ಒಂದು ಕಡೆ ಬಾಕ್ಲ ಇರ್ತೀರಿ. ಹ್ಞೂ, ಬಾಕ್ಲ ತೆಗೆದು ದೀಪಕ್ಕೆ ಹಚ್ಚಿ ಹೋಗ್ಬಿಡೋದು. ಓಕೆ. ಬೆಳಗ್ಗೆ ಸಂಜೆ ಎಲ್ಲ ಉರಿತಾ ಇತ್ತು, ಬೆಳಗಿನ ಜಾಗದವರೆಗೂ. ತೆಗೆದು ಬೆಳಗ್ಗೆ 4 ಗಂಟೆಗೆ ಕಸ ಹೊಡ್ಯಾಕ ಬಂದಾಗ ಬೆಳಕಾಗಿಂದಾಗ ಆರಿಸಿ ಮತ್ತೆ ಹೋದ್ರಿ. ಮತ್ತು ಸಾಯಂಕಾಲ ಮತ್ತು ಎಣ್ಣೆ ಹಾಕಿ ಬಾರ್ಕೇರ ಹಚ್ತೇನೆ. ಅದು ಯಾವ್ದ್ರದ್ದು ಅಂದರೆ ಕಬ್ಬಿಣದ್ದ ಅಥವಾ? ಕಬ್ಬಿಣದ. ಓಕೆ. ಓ, ಸೂಪರ್. ಎಷ್ಟಾಗೆ ಇದೆ ಇಲ್ಲಿ ಇವಾಗ? ಈಗ ಒಂದು 4-5 ಮೊದಲೆಲ್ಲ ಮಸ್ತ್. ಹ್ಞೂ, ಬನ್ನಿ ಹೋಗೋಣ. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.